ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಖುಷ್ ವಿಲೇಕ್ಸ್. ಫ್ರೆಂಡ್ಸ್, ಇವತ್ತು ನೋಡಿ ನಾನು ನಮ್ಮ ತೋಟಕ್ಕೆ ಬಂದಿದ್ದೀನಿ, ಹಳ್ಳಿಗೆ. ನೋಡಿ ನಮ್ಮ ತೋಟ ಹೇಗಿದೆ ಅಂತ. ತೆಂಗಿನ ಗಿಡ, ಅಡಿಕೆ ಗಿಡ ಮತ್ತು ಇದು ಸೀಬೆ ಗಿಡ ಇದೆ ನೋಡಿ ಫ್ರೆಂಡ್ಸ್. ಇದರಲ್ಲೆಲ್ಲ ಹಣ್ಣಾಗ್ತಾಯಿದೆ ಇವಾಗ. ನೋಡಿ, ಒಂದು ಹಣ್ಣಾಗಿದೆ. ಎಲ್ಲ ಗಿಣಿಗಳೆಲ್ಲ ಕಟ್ಕೊಂಡು ತಿಂತಾ ಇದೆ. ನೋಡಿ ಇದೆಷ್ಟು ಚೆನ್ನಾಗಿ ಆಗ್ತಾಯಿದೆ. ಇದು ಬರುತ್ತಲ್ಲ, ಕೆಂಪುದು ಬರುತ್ತಲ್ಲ, ಕೆಂಪು ಕಲರ್, ಆ ಥರದ್ದು ನೋಡಿ. ಇದೆಲ್ಲ ಕೆಂಪು, ಎಲ್ಲ ಗಿಳಿಗಳೆಲ್ಲ ಕಚ್ಚಿ ತಿಂತೈತೆ. ನಮಗೆ ತಿನ್ನೋಕ್ಕೆ ಬಿಡಲ್ಲ. ಆದರೂ ಪಕ್ಷಿಗಳು ತಿನ್ನಲಿ ಅಂತಲೇ ನಾವು ಬಿಟ್ಟಿರ್ತೀವಿ. ನಾವು ಬಂದಾಗಷ್ಟೇ ಏನಾರು ಹಣ್ಣಿದ್ರೆ ನಮಗೆ ಸಿಗುತ್ತೆ, ಇಲ್ಲಾಂದರೆ ಎಲ್ಲ ಪ್ರಾಣಿ ಪಕ್ಷಿಗಳೇ ತಿನ್ನೋದು. ನೋಡಿ, ಇಲ್ಲೊಂದು ಆಗ್ತಾಯಿದೆ ನೋಡಿ. ಇಲ್ಲೊಂದು ಆಗಿದೆ, ಇವಾಗ ಕೀಳೋಣ. ನೋಡಿ, ಇಲ್ಲೊಂದು ಆಗಿದೆ ನೋಡಿ, ಹಣ್ಣಾಗಿದೆ. ಇವಾಗ ಒಂದು ಕೀಳ್ಕೊತೀನಿ ನೋಡಿ. ಇದು ಹಣ್ಣು ಆಯ್ತಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಹುಡ್ಕೋಣ ಎಲ್ಲೆಲ್ಲ ಹಣ್ಣಿದೆ ಏನು ಅಂತ. ಈಗ ಬಂದಾಗ ಹಣ್ಣಾದ್ರೆ ಅಷ್ಟೇ ಅದು ನಮಗೆ ಹಣ್ಣು ಸಿಗುತ್ತೆ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದೆರಡು ಹಣ್ಣಾಗಿದೆ. ಇಲ್ಲೆರಡಿದೆ ನೋಡಿ, 2 ನೋಡಿ. ಈಗ 3 ಹಣ್ಣು ಸಿಕ್ಕಿದೆ ನೋಡಿ. ನನ್ನ ಕೈಗೆ 3 ಹಣ್ಣು ಸಿಕ್ಕಿದೆ. ಮತ್ತು ಎಲ್ಲ ಹಣ್ಣಾದಾಗ ಈ ಗಿಳಿಗಳು, ಪಕ್ಷಿಗಳೆಲ್ಲ ಬಂದು ತಿಂತಾ ಇರ್ತವೆ. ಎಲ್ಲ ಕಚ್ಚಿ ತಿಂದ್ಬಿಡ್ತವೆ ನೋಡಿ. ಹೀಗೆ ತಿನ್ನೋದೆಲ್ಲ. ಇದು ನಾವು ಹಾಕಿರೋದಲ್ಲ ಫ್ರೆಂಡ್ಸ್, ಅವೇ ಪಕ್ಷಿಗಳೇ ಬಂದು ತಿಂದು ಬೀಜ ಉದುರಿಸಿ ಆಗಿರೋ ಮರ ಇದು. ನಾವೇನು ಇದಕ್ಕೆ ನೀರೂ ಸಹ ಹಾಕಿಲ್ಲ. ಮಳೆ ಬಂದಾಗ ಅದೇ ಒಂದು ಸೈಡಲ್ಲೆಲ್ಲ ಉಟ್ಕೊಂಡು ಅದೇ ಬೆಳ್ಕೊಂಡಿರೋದು ಮರ ಇದು ನೋಡಿ. ಅದೇ ಉಟ್ಕೊಂಡು ಅದೇ ಬೆಳ್ಕೊಂಡೈತೆ. ನಾವು ಇದಕ್ಕೆ ನೀರು ಗೊಬ್ಬರ ಏನೂ ಹಾಕಿಲ್ಲ, ತನ್ನಷ್ಟಕ್ಕೆ ತಾನೇ ಬೆಳೆದಿರೋದು ಇದು ಮರ. ನೋಡಿ ಹೇಗಿದೆ ಅಂತ. ಈಗ 3 ಹಣ್ಣು ಸಿಕ್ಕಿದೆ ನನಗೆ. 3 ಹಣ್ಣು ಎಷ್ಟು ಸ್ವೀಟಾಗಿದೆ ಗೊತ್ತಾ. ಇದು ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ಈಗ ಇದೊಂದು ಕಿತ್ಕೊಳ್ಳೋಣ. ಇದೊಂದು ನೋಡಿ, ಇದೊಂದು ಕಿತ್ಕೊಳ್ಳೋಣ. ಇಲ್ಲೊಂದು ಆಗಿದೆಯಲ್ಲ, ಇದೊಂದು ಹಣ್ಣಾಗಿದೆ, ಅದನ್ನು ಕಿತ್ಕೊಳ್ಳೋಣ. ಇಲ್ಲೊಂದಿದೆ ದೊಡ್ಡ ಮರ. ಇದು ನಾವು ಹಾಕಿರೋದು ಅಂದರೆ ಇದು ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ ನಮಗೆ. ಅವರು ಮನೆ ಪಾಟಲ್ಲಿ ಇತ್ತು ಇದು ಗಿಡ, ಸಣ್ಣದು. ನಿಮ್ಮ ತೋಟಕ್ಕೆ ತೊಗೊಂಡೋಗಿ ಹಾಕಿ ಅಂತ ಕೊಟ್ಟಿದ್ರು. ತಂದು ಹಾಕಿದ್ದೀವಿ ನೋಡಿ, ಎಷ್ಟು ದೊಡ್ಡದಾಗಿದೆ. ಕಾಯಿನೂ ತುಂಬ ಬಿಟ್ಟಿದೆ. ಯಾಕೆ ತುಂಬ ದೊಡ್ಡ ಮರ ಇದು ನೋಡಿ. ಎಷ್ಟು ದಪ್ಪ ಕಾಯಿ ಬಿಟ್ಟಿದ್ದಾವೆ. ಗಿಡ ತುಂಬಾ ಫುಲ್ ಕಾಯಿದ್ದಾವೆ ನೋಡಿ. ಎಲ್ಲ ಪಕ್ಷಿಗಳೇ ಚೆನ್ನಾಗಿ ತಿಂತಾ ಇದ್ದಾವೆ. ಪಕ್ಷಿ ಎಲ್ಲೋ ತಿನ್ನೋಕ್ಕೆ ನಮಗೆ ಕಣ್ಣು ಸಿಗೋದೇ ಇಲ್ಲ ನೋಡಿ. ಎಲ್ಲ ಕಚ್ಚಿ ತಿಂತಾ ಇರ್ತವೆ ನೋಡಿ. ಎಲ್ಲ ಕಚ್ಚಿ ತಿಂದಿದೆ ನೋಡಿ. ಅರ್ಧ ಎಲ್ಲ ತಿಂತಾ ಇದೆ ನೋಡಿ. ಹಿಂಗೆಲ್ಲ ತಿಂತಾ ಇದ್ದಾವೆ. ಪಾಪ ಪಕ್ಷಿಗಳಿಗೂ ಏನೂ ಸಿಗಲ್ವಲ್ಲ ಇವಾಗ. ಅವಕ್ಕೂ ಏನು ಆಹಾರ ಇರಲ್ವಲ್ಲ. ಹಾಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಹುಡ್ಕೊಂಬಂದುಬಿಡ್ತವೆ ತಿನ್ನೋಕ್ಕೆ ನೋಡಿ. ಎಲ್ಲ ತಿಂದು ಎಲ್ಲ ಉದುರಿಸ್ತಾ ಇದ್ದೇವೆ ನೋಡಿ. ನಾನು ಇವಾಗ ಹಣ್ಣಾಗಿರೋ ವ್ಯಾಪಾರ ಇದ್ದರೆ ಇವಾಗ ಕೀಳೋಣ ಅಂತ ಬಂದಿದ್ದೀನಿ ಇವಾಗ ನೋಡಿ. ಅಲ್ಲಿ ಎಲ್ಲ ದಪ್ಪ ಇದೆ. ನಾನು ಸ್ವಲ್ಪ ಹುಡುಕ್ತೀನಿ, ಎಲ್ಲೆಲ್ಲ ಹಣ್ಣಿದೆ ಹುಡುಕಿ ನೋಡಿ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ದೊಡ್ಡದಿದೆ ಮರ ಇದು. ನನಗೆ ಹತ್ತಕ್ಕೂ ಬರೋಲ್ಲ, ಮತ್ತು ಇದು ಆಗಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ಈ ಥರ ಗಂಟ್ಲು ಥರ ತುಂಬ ಬಿಟ್ಟಿದೆ. ಒಂದು 1000 ಬಿಟ್ಟಿದೆ ನೋಡಿ. ಇಲ್ಲೊಂದು ಹಣ್ಣಾಗಿರೋ ಥರ ಇದೆ. ಒಂದು ಕೀಳೋಣ ನೋಡೋಣ. ಇದೊಂದು ಕಿತ್ಕೊಳ್ಳೋಣ ನೋಡಿ. ಇದೊಂದು ಕೀಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಕಾಯಿ ಅನಿಸುತ್ತೆ ಅದು ನೋಡಿ. ಒಂದು ಕಿತ್ಕೊಂಡಿದ್ದೀನಿ ಇವಾಗ. ಅದೇನು ಕಾಯಿನ ಹಣ್ಣು ಅಂತ ಚೆಕ್ ಮಾಡೋಣ ಆಮೇಲೆ. ನೋಡಿ, ಇಲ್ಲ ಹಾಕಿದ್ದೀನಿ ಕಿತ್ತು. ಇವಾಗ ಇಲ್ಲೊಂದು ದೊಡ್ಡದು ಬರ್ತಾ ಇದೆ. ಇಲ್ಲೊಂದು ಗೊನೆಯಲ್ಲಿ ನೋಡಿ, ಇಲ್ಲೊಂದು ದೊಡ್ಡದಾಗಿದೆ. ಇಲ್ಲೊಂದು ಕೀಳೋಣ ನೋಡಿ. ಇದೊಂದು ಕೀಳೋಣ ನೋಡಿ. ಇದೊಂದಿದೆ, ದಪ್ಪ ಇದೆ. ಇಲ್ಲೊಂದಿದೆ ನೋಡಿ. ಇಲ್ಲೊಂದು ನೋಡಿ. ಹಣ್ಣಕ್ಕೆಲ್ಲ ಹಿಂಗೆ ತಿಂದಾಕ್ಬಿಡ್ತಾವೆ ಗಿಣಿಗಳೆಲ್ಲ ಬತ್ತು.
ಪಕ್ಷಿಗಳಿಗೇನು ಸಿಗೋದಿಲ್ಲಲ್ಲ ತಿನ್ನೋಕ್ಕೆ. ಹಾಗಾಗಿ ನೋಡಿ ಇವಾಗೆಲ್ಲ ನಾನು ಈ ಥರ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ತೋಟಕ್ಕೆ ಬಂದರೆ ನಾವು ಬಾಳೆಕಾಯಿ, ಸೀಬೆಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡ್ತಾಯಿರ್ತೀವಿ. ನೋಡಿ ಎಲ್ಲ ನೀರು ಗೊಬ್ಬರ ಹಾಕಿದ್ರೂ ಚೆನ್ನಾಗಿ ಬರೋದು. ಓಕೆ, ನೀರು ಹಾಕಲ್ಲ ಏನಿಲ್ಲ, ಎಲ್ಲ ಮಳೆ ನೀರಲ್ಲಿ ಬೆಳ್ಕೊಳೋದೆ ತಾನಾಗಿಯೇ ಅದೇ ಇದಾಗುತ್ತೆ. ನೋಡಿ ಇಲ್ಲೊಂದು ಹಣ್ಣಾಗಿದೆ ನೋಡಿ, ನೋಡಿ ಇದು ಹಣ್ಣಾಗಿದೆ, ಇದೊಂದು ಹಣ್ಣಾಗಿದೆ ನೋಡಿ. ಹಾಯ್ ಗಾಯ್ಸ್, ನೋಡಿ ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡೋಣ ಇವಾಗ. ನುಗ್ಗೆಕಾಯಿ ಹೂವು ನೋಡಿ, ಕಾಯಿಗಳು ನೋಡಿ ಹೇಗೆ ಬಿಟ್ಟಿದೆ ಅಂತ. ಇವಾಗ ಸ್ವಲ್ಪ ನುಗ್ಗೆಕಾಯಿ ಕೀಳೋಣ ಬನ್ನಿ. ನೋಡಿ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡಿದ್ದೀನಿ ಇವಾಗ. ಇದೇ ನಾವು ಇವತ್ತು ಸಂಜೆ ನಮ್ಮ ಮನೇಲಿ ನುಗ್ಗೆ ಸೊಪ್ಪಿಂದು ಪಲ್ಯ, ನಾಳೆ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ. ರೆಸಿಪಿ ಶೇರ್ ಮಾಡ್ತೀನಿ, ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಬನ್ನಿ. ನೋಡಿ ಇದು ನುಗ್ಗೆ ಮರ ಒಂದ್ಸರಿ ತೋರಿಸಿದ್ನಲ್ಲ, ದೊಡ್ಡದಾಗಿತ್ತು, ಅದೆಲ್ಲ ಕಡ್ದಿದ್ದೀವಿ, ಈಗ ಚಿಗುರಿದೆ. ಹಾಗೆ ಒಂದು ರೌಂಡ್ ನಮ್ಮ ಕಾಡು ತೋಟದಲ್ಲಿ ಏನೇನಿದೆ, ಏನಾಗಿದೆ ಏನು ಇಲ್ಲ ತೋರಿಸ್ತೀನಿ ಬನ್ನಿ. ಮಳೆನೇ ಇಲ್ಲ ಗೈಸ್, ಮಳೆ ಎಲ್ಲ ಹೊರಟೋಗ್ಬಿಟ್ಟಿದೆ, ಬೋರ್ಗಳಲ್ಲಿ ನೀರು ಕಡಿಮೆ ಆಗಿದೆ. ಹಾಗಾಗಿ ನಾವು ನಮ್ಮ ಕಾಡು ತೋಟಕ್ಕೆಲ್ಲ ನೀರೇ ಬಿಟ್ಟಿಲ್ಲ. ನೋಡಿ ನಿಂಬೆ ಗಿಡ ಎಲ್ಲ ಒಂಥರ ಆಗಿದೆ, ನೋಡಿ ಎಳ್ಳಿ ಗಿಡ, ಎಳ್ಳಿಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಆದರೂ ನೀರಿಲ್ವಲ್ಲ ನೋಡಿ, ಎಲ್ಲ ಕೆಳಗಡೆ ಎಲ್ಲ ಉದುರೋಗಿದೆ. ನಮ್ಮ ಮನೆಯವ್ರ ತೋಟಕ್ಕೆ ನೀರು ಸಾಕಾಗಲ್ಲ, ನಿನ್ನ ಕಾಡು ತೋಟಕ್ಕೆ ಎಲ್ಲಮ್ಮ ನೀರು ಕೊಡೋಣ ಅಂತಾರೆ. ನೋಡಿ ನುಗ್ಗೆ ಮರ ಎಲ್ಲ ಚೆನ್ನಾಗಿ ಚಿಗುರಿದೆ. ಮೊನ್ನೆ ಎಲ್ಲ ಬಂದು ಕಟ್ ಮಾಡಿಸಿದ್ವಿ ನೋಡಿ, ದೊಡ್ಡದಾಗಿತ್ತಲ್ಲ, ಫುಲ್ಲು ಪಕ್ಕದ ಹೊಲಕ್ಕೆಲ್ಲ ಹೋಗಿತ್ತು, ಕೊಂಬೆ ರೆಂಬೆಗಳು ಅಂತೆಲ್ಲ ಕಟ್ ಮಾಡಿಸಿದ್ದೀವಿ. ಇದೆಲ್ಲ ಕಟ್ ಮಾಡಿ ಸೌದೆಯಲ್ಲಿ ಹಾಕಿದ್ದೀವಿ ನೋಡಿ. ಈಗ ಅದೆಲ್ಲ ಮರಗಳು ಎಷ್ಟು ಚೆನ್ನಾಗಿ ಚಿಗುರಿದೆ, ಸೊಪ್ಪಂತೂ ಸೂಪರಾಗಿದೆ, ಚೆನ್ನಾಗಿದೆ. ನೋಡಿ ನಿಂಬೆ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಾ ಇದೆ, ಎಲ್ಲ ಒಣಗೋಗ್ತಾ ಇದೆ ನೋಡಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ನೆಲ್ಲಿಕಾಯಿ ಗಿಡ ಇದೆ, ಇದರಲ್ಲೂ ಈಗ ಕಾಯಿ ಬಿಡೋಕ್ಕೆ ಶುರುವಾಗಿದೆ ನೋಡಿ. ಎಲ್ಲ ನಿಂಬೆ ಗಿಡ ಹಾಕಿದ್ದೀವಿ, ನೀರಿಲ್ದಲೇ ಒಣಗೋಗಿದೆ, ಮಳೆನೂ ಆಗ್ತಾಯಿಲ್ಲ ಈ ಕಡೆ. ಬೋರುಗಳಲ್ಲಿ ನೀರು ಸಹ ಕಡಿಮೆ ಆಗಿದೆ ನೋಡಿ, ಏನೇನು ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ನೋಡಿ ಇದು ನೇರಳೆ ಮರ, ಇದು ಹೋದ್ಸರಿ ತುಂಬ ನೇರಳೆ ಹಣ್ಣು ಬಿಟ್ಟಿತ್ತು, ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಒಂದ್ಸರಿ ವಿಡಿಯೋದಲ್ಲಿ ನೋಡಿ ನಮ್ಮ ಕಾಡು ತೋಟ ಏನೇನಿದೆ ಅಂತ. ಒಂದ್ಸರಿ ವಿಡಿಯೋ ಹಾಕಿದ್ದೀನಿ ಕಾಡು ತೋಟದ್ದು. ಹಾಗೆ ನಿಂಬೆ ಗಿಡ, ಸ್ವಲ್ಪ ಎಳ್ಳಿಕಾಯಿ ಎಲ್ಲ ಹಾರ್ವೆಸ್ಟಿಂಗ್ ಮಾಡ್ಕೊಳೋಣ. ನಾವು ತುಮಕೂರಿಗೆ ಹೋಗ್ಬೇಕಲ್ಲ ನಾಳೆ, ಹಾಗಾಗಿ ಸ್ವಲ್ಪ ಎಲ್ಲ ನೆಲ್ಲಿ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಎಲ್ಲ ಚೆನ್ನಾಗಿದೆ ನೋಡಿ. ಎಲ್ಲ ಕಾಯಿ ಎಲ್ಲ ಒಣಗೋಗಿದೆ, ಅಷ್ಟು ಚೆನ್ನಾಗಿರೋ ತೋಟ ನೋಡೋಕ್ಕೆ ಇವಾಗ ಬೇಜಾರಾಗ್ತಾಯಿದೆ ನಮಗೆ. ನೀರೇ ಇಲ್ವಲ್ಲಪ್ಪ, ಮಳೆನೂ ಇಲ್ಲ, ದೇವ್ರಿಗೆ ಹೇಳ್ತಾ ಇದ್ದೀನಿ, ಮಳೆ ಬಂದರೆ ಸಾಕಾಗಿದೆ ನಮ್ಮ ತೋಟಕ್ಕೀಗ. ಬನ್ನಿ ನೋಡೋಣ ನಮ್ಮ ತೋಟ ಹೇಗಿದೆ ಅಂತ. ಬನ್ನಿ, ಇಲ್ಲಿ ನೋಡಿ ನಿಂಬೆಕಾಯಿ ಬಿಟ್ಟಿದೆ, ನಿಂಬೆಕಾಯಿ ಇನ್ನೂ ಸಣ್ಣದಿದೆ, ಕೀಳೋಣ ಇದನ್ನು. ನೋಡಿ ನಿಂಬೆಕಾಯಿ ಎಲ್ಲ ಬಿಟ್ಟಿದೆ, ಆದ್ರೆ ನೀರಿಲ್ವಲ್ಲ, ಸ್ವಲ್ಪನೇ ಬಿಟ್ಟಿದೆ. ನೀರೆಲ್ಲ ಬಿಟ್ಟು ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಎಲ್ಲ ನುಗ್ಗೆ ಮರ ಎಲ್ಲಗಳು ಮಳೆ ಇಲ್ದಿದ್ದಕ್ಕೆಲ್ಲ ಡಲ್ಲಾಗಿ ಹೋಗ್ಬಿಟ್ಟಿದೆ ತೋಟನೇ ನೋಡಿ. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬಿಡ್ತಾಯಿತ್ತು, ಈ ಸರಿನೇ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ.
ನೋಡಿ ಸ್ವಲ್ಪ ಎಳ್ಳಿಕಾಯಿ ಬಂದಿದೆ, ಕಿತ್ಕೊಳ್ಳೋಣ. ಇದು ಎಳ್ಳಿಕಾಯಿ ಗಟ್ಟಿಯಾಗಿದೆ. ಕೀಳೋಕ್ಕಾಗ್ತಾಯಿಲ್ಲ, ಕೀಳೋಣ ಆದರೂ ಬಿಡಬಾರ್ದು. ನೋಡಿ ಇಲ್ಲಿ ಎಳ್ಳಿಕಾಯಿ ಬಂದಿದೆಯಲ್ಲ, ಎಷ್ಟು ಟೈಟ್ ಇದೆ ನೋಡಿ. ಎಳ್ಳಿಕಾಯಿ ಚಿತ್ರಾನ್ನ, ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಈ ಸರಿ ನೀರಿಲ್ದಲ್ಲ ಎಲ್ಲ ಕಡಿಮೆ ಬಿಟ್ಟಿದೆ. ಸರಿ ಅಂತೂ ನನ್ನ ಗಿಡದಲ್ಲಿ 2,000 ಬಿಡ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಎಳ್ಳಿಕಾಯಿ. ಹಾಗೆ ನೋಡಿ ಮನೆ ಮುಂದೆ ಎಲ್ಲ ಗಿಡ ಎಲ್ಲ ನಮ್ಮ ತೋಟದ ಬಾಳೆಗೊನೆ, ತೆಂಗಿನಕಾಯಿ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಸೀಬೆಕಾಯಿ ಮತ್ತು ಎಳ್ಳಿಕಾಯಿ, ಹಾಗೆ ನಿಂಬೆಹಣ್ಣು ಇಷ್ಟಿದೆ. ಈ ಸರಿ ನಾವು ಹಾರ್ವೆಸ್ಟಿಂಗ್ ಮಾಡಿಕೊಂಡು ನಾವು ಇದೆಲ್ಲ ತುಮಕೂರಿಗೆ ತೊಗೊಂಡು ಹೋಗಿ ಎತ್ತಿಟ್ಕೊಂಡಿದ್ದೀವಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.